ಕೆಎಸ್ಐಸಿ ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡುವುದಿಲ್ಲ ಎಂದು ಹೇಳಿರುವ ರೇಷ್ಮೆ ಸಚಿವ ವೆಂಕಟೇಶ್ ರವರ ಹೇಳಿಕೆ ವಿಚಾರವಾಗಿ ತೋಟದಪ್ಪ ಬಸವರಾಜರವರು ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಅವರು, ನನ್ನ ಮತ್ತು ಅರ್ಜುನ್ ರವರ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕನ್ನಡ ಪರ, ರೈತ ಪರ, ಪರಿಸರವಾದಿ ಇನ್ನಿತರ ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ಕೆಎಸ್ಐಸಿ ಕಾರ್ಖಾನೆ ನಮ್ಮ ಅಸ್ಮಿತೆ. ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕಾರ್ಖಾನೆಯೇ ಎಲ್ಲರ ಹೋರಾಟದ ಫಲವಾಗಿ ಕಾರ್ಖಾನೆಯಾಗಿಯೇ ಉಳಿದಿದೆ. ಸಚಿವರ ತೀರ್ಮಾನ ಶ್ಲಾಘನೀಯ ಎಂದರು. ಸರ್ಕಾರ ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡಲು ಮುಂದಾಗಿತ್ತು. ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡಿದರೆ 500ಕ್ಕೂ ಹೆಚ್ಚು ಮರಗಳ ಹನನವಾಗುತ್ತಿತ್ತು ಮತ್ತು ಕಾರ್ಖಾನೆ ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಎಲ್ಲರ ನಿರಂತರ ಒಗ್ಗಟ್ಟಿನ ಹೋರಾಟದ ಫಲವಾಗಿ ಕಾರ್ಖಾನೆ ಮತ್ತು ಪರಿಸರ ಉಳಿದಿದೆ. ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಲು ಹೊರಟಿದ್ದ ಸರ್ಕಾರದ ನಿರ್ಧಾರಕ್ಕೆ ಎಲ್ಲೆಡೆ ವ್ಯಾಪಕ ವಿರೋಧ ವ್ಯಕ್ತಪಡಿಸಿದವು. ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣ ವಿರೋಧಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸಂಸದರಾದ ಯದುವೀರ್ ಒಡೆಯರ್, ಮಾಜಿ ಸಂಸದರಾದ ಪ್ರತಾಪ್ ಸಿಂಹ, ಪರಿಸರವಾದಿ ಪರಶುರಾಮೇಗೌಡ, ಮಾಜಿ ಶಾಸಕರಾದ ತೋಂಟದಾರ್ಯ, ಎಟಿ ರಾಮಸ್ವಾಮಿ, ಕುರುಬೂರು ಶಾಂತಕುಮಾರ್, ಕಾರ್ಖಾನೆ ಕಾರ್ಮಿಕರು, ರೈತ ಸಂಘಟನೆ, ಕನ್ನಡಪರ ಸಂಘಟನೆ, ಇನ್ನಿತರ ಸಂಘಟನೆಗಳು ಮತ್ತು ಮಾಧ್ಯಮಗಳಿಗೂ ಧನ್ಯವಾದ ತಿಳಿಸಿದರು. ಹಿಂದೆ ಸಿದ್ದರಾಮಯ್ಯನವರು ಆಡಳಿತ ವ್ಯವಸ್ಥೆ ಆಗ ಏನಿತ್ತು, ಕಾಂಗ್ರೆಸ್ ಪಕ್ಷ ಅರಮನೆ ಎಲ್ಲ ಕಾರ್ಖಾನೆ ಒಳಗೆ ಕ್ರೀಡಾಂಗಣ ಬೇಡ, ಕಾರ್ಖಾನೆ ಒಳಗೆ ಎಲ್ಲೇ ತನಕ ಹೋರಾಟ. ಜಾತ್ರೆ ಬಂದ ಮರೆ ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿಯಿಂದ 15 ದಿನ ರೈತಪರ ಸಂಘಟನೆಗಳು, ಪರಿಸರ ಪ್ರೇಮಿಗಳು, ಇನ್ನೂ ಅನೇಕ ಕನ್ನಡ ಸಂಘಟನೆಗಳು ಮತ್ತು ಕಾರ್ಮಿಕರ ಜೊತೆಗೂಡಿ ರೇಷ್ಮೆ ಕಾರ್ಖಾನೆ ಒಳಗಡೆ ಕ್ರೀಡಾಂಗಣ ಬೇಡ ಅಂತ ಹೋರಾಟನ ಮಾಡ್ಕೊಂಡ್ಬಂದ್ವಿ. ಏನು ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಏನು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ವರವರು ಇವತ್ತು ಸದನದಲ್ಲಿ ಏನು ಕೆಎಸ್ಐಸಿ ಕಾರ್ಖಾನೆ ಒಳಗಡೆ ಕ್ರೀಡಾಂಗಣ ಮಾಡೋದನ್ನು ನಾವು ನಿಲ್ಲಿಸಿದ್ದೀವಿ, ಬೇರೆ ಕಡೆ ಕ್ರೀಡಾಂಗಣ ಮಾಡ್ತೀವಿ ಅಂತ ಇವತ್ತು ಏನು ಸದನದಲ್ಲಿ ಹೇಳಿದರೆ ಅದು ರಾಜ್ಯದ ರೈತರು ಹಾಗೂ ಕಾರ್ಮಿಕರಿಗೆ ತುಂಬ ಸಂತೋಷದ ವಿಷಯವಾಗಿದೆ. ಅವರಿಗೆ ರೈತಪರ ಸಂಘಟನೆಗಳ ಪರವಾಗಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತೀವಿ. ನಾವು ಹೋರಾಟ ಮಾಡ್ತಿದ್ದು ಸತ್ಯತೆ ತಿಳಿದು ನಾವು ಹೋರಾಟ ಮಾಡಿದ್ದೀವಿ. ಏಕೆಂದರೆ ಆ ಕಡೆ ಕಾರ್ಖಾನೆಯೂ ಅಭಿವೃದ್ಧಿ ಆಗಲ್ಲ ಅಥವಾ ಕ್ರೀಡಾಂಗಣವೂ ಜಾಸ್ತಿ ಆಗಲ್ಲ. ಆ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ದೀವಿ. ಮೊನ್ನೆ ಏನು ರೇಷ್ಮೆ ಸಚಿವರಿಗೆ ಇನ್ನೊಂದು ಮನವಿ ಮಾಡ್ಕೊತೀವಿ, ಇದೇ ಕಾರ್ಖಾನೆಗೆ ಹೆಚ್ಚೆಚ್ಚು ಮಿಷಿನರಿಗಳನ್ನ ತಂದು ಏನು ಟಿ ನರಸೀಪುರದಲ್ಲಿ ಎಷ್ಟೋ ನಿರುದ್ಯೋಗ ವಿದ್ಯಾರ್ಥಿಗಳು ಇದ್ದಾರೆ, ಅವರಿಗೆ ಉದ್ಯೋಗನ ಕೊಟ್ಟು
ಉದ್ಯೋಗ ಸೃಷ್ಟಿ ಮಾಡಿ ಏನು ನಿರುದ್ಯೋಗ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಏನು ರೇಷ್ಮೆ ಸಚಿವರು ಇವತ್ತು ಹೇಳಿಕೆ ಕೊಟ್ಟಿರೋದು ಏನು ರೈತರಿಗೆ ತುಂಬ ಸಂತೋಷವಾಗಿದೆ. ಅವರಿಗೆ ವಿಶೇಷವಾಗಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪರವಾಗಿ ಅಭಿನಂದನೆ ಸಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಕಿರಿಕ್ಸೂರು ಶಂಕರ್ ಅಂತ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ. ಯಾರು ಏನಿದೆ ದಯಮಾಡಿ ಯಾರು ಈಗ ಚಳವಳಿಗೆ ಬಂದಿದ್ದಾರೆ ಜನಪ್ರತಿನಿಧಿ ಈಗ ಒಂದು ಕ್ರೀಡಾಂಗಣ ಕೊಡಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದು ವಿರುದ್ಧವಾಗಿ ಮತ್ತೆ ವಾಪಸ್ ಪಡಿಬೇಕು, ಕಾರ್ಮಿಕರಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ಹೋರಾಟ ಕಾರಣಕ್ಕೆ ಅವ್ರು ಬಂದಿದ್ದಾರೆ ಸ್ಥಳಕ್ಕೆ. ಈ ವಿಚಾರ ಏನು ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ಶಾಂತಿಯುತ ಕೇಳೋಣ, ಯಾರು ಕೂಡ ಗೊಂದಲ ಮಾಡ್ಕೋಬೇಡಿ. 15 ದಿನಗಳ ನಿರಂತರ ಹೋರಾಟ ಹಾಗೂ 3 ದಿನಗಳ ಆಮರಣಂತ ಉಪವಾಸದ ಹೋರಾಟವನ್ನ ಇಡೀ ರಾಜ್ಯದಾದ್ಯಂತ ಸರ್ಕಾರದ ಗಮನಕ್ಕೆ, ಎಲ್ಲರ ಗಮನಕ್ಕೆ ತರುವಲ್ಲಿ ನಮಗೆ ಸಹಕರಿಸಿದಂಥ ಎಲ್ಲ ಟಿವಿ ಮಾಧ್ಯಮದವರಿಗೂ, ಇನ್ನಿತರೆ ಮಾಧ್ಯಮದವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ವರದಿಗಾರರಿಗೂ ಎಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಸರ್ಕಾರಕ್ಕೂ ನಾನು ಸಹ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಇದು ಒಂದು ರೀತಿಯಲ್ಲಿ ಎಲ್ಲರ ಸಂಘಟಿತ ಹೋರಾಟಕ್ಕೆ ದೊರಕಿದಂಥ ಜಯ. ಎಲ್ಲ ನಮ್ಮ ಪರಿಸರವಾದಿಗಳು, ಪರಶುರಾಮೇಗೌಡರ ತಂಡ, ರಾಜ್ಯ ಪರಿಸರವಾದಿಗಳ ಅಧ್ಯಕ್ಷರಾದಂಥ A.T. ರಾಮಸ್ವಾಮಿ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ತೋಂಟದಾರ್ಜಿ ಅವರು, ನಮ್ಮ ವಿರೋಧ ಪಕ್ಷದ ನೆಚ್ಚಿನ ನಾಯಕರಾದಂಥ ಆರ್ ಅಶೋಕ್ರವರು ಬೆಂಗಳೂರಿನಿಂದ ಬಂದು ಇಲ್ಲಿ ಕ್ರೀಡಾಂಗಣವನ್ನು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಒಂದು ವೇಳೆ ಆ ರೀತಿ ಆದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೇನೆ, ನರಸೀಪುರದಿಂದ ಪಾದಯಾತ್ರೆಯನ್ನು ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು ಸಹ ಹೇಳಿದ್ರು. ಅವರೆಲ್ಲರ ಹೋರಾಟದ ಫಲವಾಗಿ ಹಾಗೂ ಪ್ರಥಮ ಬಾರಿಗೆ ನಮ್ಮ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು, ನಮ್ಮ ಮಾಜಿ ಶಾಸಕರಾದಂಥ ಎನ್ ಮಹೇಶ್ರವರು, ಮಾಜಿ ಶಾಸಕರಾದಂಥ ಬಾಲರಾಜ್ರವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಕುಂಬಳ್ಳಿ ಸುಬ್ಬಣ್ಣವರು, ಹಾಗೂ ವರ್ಣ ಹಾಗೂ ಟಿ ನರಸೀಪುರ ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಕಾರ್ಯಕರ್ತರು ಹಾಗೂ ಇನ್ನಿತರ ಎಲ್ಲ ಮುಖಂಡರು, ರೈತ ಸಂಘದ ನಮ್ಮ ಕುರುಬೂರು ಶಾಂತಕುಮಾರ್ ಅವರು, ಬಡಗಲ್ಪುರ ನಾಗೇಂದ್ರ ಅವರು, ಕನ್ನಡ ಪರ ಹೋರಾಟ ಸಂಘಗಳ ಅಧ್ಯಕ್ಷರುಗಳು ಹಾಗೂ ಚಂದನ್ಗೌಡರು, ರೈತ ಸಂಘದ ಚಂದನ್ಗೌಡರು, ಇನ್ನಿತರ ಹಲವಾರು ಹೆಸರುಗಳು ನನಗೆ ತಕ್ಷಣಕ್ಕೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಅವಿರತವಾಗಿ ಹೋರಾಟ ಮಾಡದಂಥ ನನ್ನ ಸಹೋದರಿಯರು, ಕಾರ್ಮಿಕರು, ರೇಷ್ಮೆ ನೂಲು ತೆಗೆಯುವ ಕಾರ್ಖಾನೆಯ ಮಹಿಳಾ ಕಾರ್ಮಿಕರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1912ರಲ್ಲಿ ಕೇವಲ ಬರೀ ಲಕ್ಷಾಂತರಗಳಲ್ಲಿ ಇಷ್ಟೊಂದು ತಂತ್ರಜ್ಞಾನವುಳ್ಳಂಥ ಒಂದು ಕಾರ್ಖಾನೆಯನ್ನು ನರಸೀಪುರಕ್ಕೆ ಕೊಟ್ಟಿರೋದು ಶ್ಲಾಘನೀಯ. ಅವರ ಕನಸನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡುತ್ತೆ ಅನ್ನೋಂಥ ಬಲವಾದ ನಂಬಿಕೆಯಿಂದ ನಾವಿದ್ದೇವೆ. ಒಂದು ವೇಳೆ ಆ ರೀತಿ ಅದನ್ನು ಅಭಿವೃದ್ಧಿ ಪಡಿಸ್ತೇವೆ, ಅದಕ್ಕೂ ಸಹ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ರೂಪಿಸ್ತೇವೆ. ಈ ಫ್ಯಾಕ್ಟ್ರಿ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯಬೇಕು, ಕಾರ್ಖಾನೆ ಇನ್ನೂ ಹೆಚ್ಚು ಹಸಿರೀಕರಣಗೊಳಿಸಿ ಅಲ್ಲಿ ಇನ್ನೂ ಹೆಚ್ಚು ಮರಗಿಡಗಳನ್ನು ಬೆಳೆಸಿ ಒಂದು ಒಳ್ಳೆಯ ಸುಂದರ ಉದ್ಯಾನವನವನ್ನು ಅಲ್ಲಿ ನಿರ್ಮಿಸಬೇಕು ಅಂತ ನಾನು ಸರ್ಕಾರವನ್ನು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಾನು ಮನವಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೇಷ್ಮೆ ನೂಲು ತೆಗೆಯಬೇಕು, ಅಲ್ಲಿ ಇನ್ನೂ ಹೆಚ್ಚಿನ ಕಾರ್ಮಿಕರಿಗೆ, ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಕೊಡಬೇಕು. ಆ ಎಲ್ಲ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ನೀಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಮ್ಮ ಈ ಹೋರಾಟ ಯಶಸ್ವಿಯಾದುದಕ್ಕೆ ಸಹಕರಿಸಿದಂಥ ಎಲ್ಲ ಮಾಧ್ಯಮದವರಿಗೂ, ಎಲ್ಲ ಸಾರ್ವಜನಿಕರಿಗೂ, ಎಲ್ಲ ಸಂಘ ಸಂಸ್ಥೆಗಳವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರು ಸಹ ಮಾನ್ಯ ಮೈಸೂರು ಲೋಕಸಭಾ ಸದಸ್ಯರಾದಂಥ ಯದುವೀರವರು ಸಹ ನನ್ನ ಮನವಿಗೆ ಹೋಗೊಟ್ಟು ಅವರು ಮುಖ್ಯಮಂತ್ರಿ ಅವರಲ್ಲಿ ಅವರು ಸಹ ಮನವಿ ಮಾಡಿದ್ರು. ಅದೇ ರೀತಿಯಲ್ಲಿ ಸನ್ಮಾನ್ಯ ಮಹಾರಾಣಿಯವರಾದಂತಹ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ
ಮಾತುಕತೆ ನಡೆಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅವರು ಸಹ ಇಲ್ಲಿ ಕ್ರೀಡಾಂಗಣ ಮಾಡೋದಕ್ಕೆ ಅವ್ರು ಇಷ್ಟ ಇರಲಿಲ್ಲ. ಯಾರ್ಯಾರ ಏನೇನೋ ಮನಸ್ಸು ಇಚ್ಛೆ ಅಧಿಕಾರಿಗಳ ಒಂದು ತಪ್ಪು ದಾರಿ ಹೇಳೋದ್ರಿಂದ ಅವರು ಮುಂದುವರೆದಿದ್ರು. ಮಾದೇಪ್ಪನವರು 3 ದಿನಗಳ ಹಿಂದೆನೇ ಅದನ್ನು ನಾವು ಅಲ್ಲಿ ಮಾಡಲ್ಲ, ಕ್ರೀಡಾಂಗಣ ಬೇರೆ ಕಡೆ ಮಾಡ್ತೀವಿ, ನಾನು ವರದಿ ತರಿಸ್ಕೊತೀನಿ ಅಂತ ಹೇಳಿದರು. ಅವರು ನಿಜಕ್ಕೂ ಜನಪರವಾದಂಥ ಒಬ್ಬ ಪ್ರತಿನಿಧಿ ಅಂತ ನಾನು ಅವ್ರಿಗೆ ಶ್ಲಾಘನೆಯನ್ನು ನಾನು ಸಲ್ಲಿಸ್ತೇನೆ.